Hi guys. Hi. Hello family members and welcome back to my channel. ನಾನು ನಿಮ್ಮ ವ್ಲಾಗ್ ಸ್ಟಾರ್ ತನ್ಮಯ್. ನಾನು ಫಸ್ಟ್ ವ್ಲಾಗ್ ಬಿಟ್ಟಿದ್ದೆ, ಅದು ಚೆನ್ನಾಗಿ ವ್ಯೂವರ್ಸ್ ಬಂದೈತೆ. ಈಗ ಸೆಕೆಂಡ್ ವ್ಲಾಗ್ ಇದು ನಂದು. ಸೆಕೆಂಡ್ ವ್ಲಾಗು ಫುಲ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ನಮ್ಮ ಮನೆಯವ್ರದ್ದು. ಆಲ್ರೆಡಿ ಕಾಲೇಜ್ಗೆ ಹೋಗಿ ರೆಡಿಯಾಗಿದ್ದೀನಿ. ಇವರು ನಮ್ಮಮ್ಮ ನಂದಿನಿ ಅಂತ, ಅವಳನ್ನ ತಂಗಿ ರುಚಿತಾ ಅಂತ 10th ಸ್ಟ್ಯಾಂಡರ್ಡ್ ಓದ್ತಾವಳೆ. ಇವತ್ತು ಫುಲ್ಲು ನಮ್ಮ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅಮ್ಮ ಯಾರು ಹೇಳಮ್ಮ? ಏನು ಹೇಳಲೆ ನಾನು? ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಮ್ಮ. ನನ್ನ ಮಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾನೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಲಿಂಕ್ ಮಾಡಿ, ಅವ್ನು ಬೆಲ್ ಒತ್ತಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ನಮ್ಮಮ್ಮ ಏನೇನು ಹೇಳ್ತಾರೆ. ನಾನು ಆಗಲೇ ಕಾಲೇಜ್ಗೆ ಹೋಗಿ ರೆಡಿಯಾಗಿದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ. ಫಸ್ಟ್ ಸಲ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಲ್ಲ, ಏನೋ ಒಂಥರ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮನೇಲಿ ಏನೋ ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ. ಈಗ ಈಚೆಗೆಲ್ಲ ಹೋಗ್ಬೇಕಾದ್ರೆ ಹೆಂಗಪ್ಪ ಹೋಗೋದು ಅಂತ ಏನೋ ಒಂಥರ ಆಯ್ತೈತೆ. ಅರೆ ಇದೆಲ್ಲ ಫುಲ್ಲು ಏನೋ ಬೇರೆಯವ್ರದ್ದು ಬ್ಲಾಗ್ ನೋಡಿ ಎಲ್ಲ ಕಲ್ತ್ಕೊಂಡಿದ್ದೀನಿ. ನೋಡೋದ ಹೆಂಗೆ ಮಾಡೋದು ಅಂತ. ಬನ್ನಿ ಹೋಗೋದ. ಹೊರಡ್ತಾ ಇದ್ದೀನಿ ಕಾಲೇಜ್ಗೆ. ಅವ ಶೂ ಹಾಕೋಣ ಚಪ್ಪಲಿ ಹಾಕೋಣ? ಹೊರಟೆ. ಅಲ್ಲಿ ಫಂಕ್ಷನ್ ನಡೀತೈತೆ. ಅದು ಲಕ್ಷ್ಮಮ್ಮ ಅಂತ ಇದ್ರು, ಅವರು ತೀರೋಗಿದ್ದಾರೆ. ಅವ್ರದ್ದು ಕಾರ್ಯ ನಡೀತೈತೆ ಇವತ್ತು. ಮರ್ತು ಹೋಗ್ತಿದ್ದೀನಿ. ID ಕಾರ್ಡು ಮರ್ತು ಹೋದರೆ ಸೆಕ್ಯೂರಿಟಿ ಬಿಡೋದೇ ಇಲ್ಲ ನನ್ನ ಒಳಗೆ. ಯಾರಪ್ಪ ನೀನು ಅಂತಾನೆ. ನಾವು ಏನು ಬೇರೆಯವ್ರ ಕಾಲೇಜ್ಗೆ ಹೋಗ್ತೀವ, ನಮ್ಮ ಕಾಲೇಜ್ಗೆ ತಾನೇ ಬರೋದು. ID ಕಾರ್ಡ್ ಇಲ್ಲ ಅಂದ್ರೂ ಹಂಗೂ ಬಿಡೋದ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಐ ಡಿ ಕಾರ್ಡ್ ಇಲ್ಲೈತೆ. ಹೊರಟೆ. ಕಾಲೇಜ್ ಬಸ್ಸಿನೇನೋ ಬಂದ್ಬಿಡುತ್ತೆ. ನಾನು ಹೋಗೋದು ಕಾಲೇಜ್ ಬಸ್ಸಲ್ಲಿ. ಗೈಸ್ ಏನಿಲ್ಲ, ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಮನೇಲಿ 4 ಜನ ಅವರೇ. ನಾನು, ನಮ್ಮಮ್ಮ, ನಮ್ಮಪ್ಪ, ನನ್ನ ತಂಗಿ, ಆಮೇಲೆ ನಮ್ಮ ಅಜ್ಜಿ ತಾತನವರೇ. ಆಮೇಲೆ ನಾನು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಓದ್ತಾಯಿದ್ದೀನಿ. ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾಯಿರೋದು. ನಾನು ಶ್ರೀರಂಗಪಟ್ಟಣ, ಮರಳಾಗದ ನಮ್ಮೂರು. ಸ್ಟಾರ್ಟಿಂಗ್ ಸ್ವಲ್ಪ ಬೇಜಾರಾಗ್ಬೋದು ಗೈಸ್ ನನ್ನ ವ್ಲಾಗು, ಯಾಕಂದ್ರೆ ನಂಗೆ ಸರಿಯಾಗಿ ವ್ಲಾಗ್ ಮಾಡೋಕ್ಕೆ ಬರೋಲ್ಲ. ಈಗ ಸ್ಟಾರ್ಟ್ ಮಾಡೋದಲ್ವಾ, ಸ್ಟಾರ್ಟಿಂಗ್ ಸ್ವಲ್ಪ ಬೇಜಾರಾಗ್ಬೋದು. ಮಾತ್ರ ಫುಲ್ ಕಾಟ್ಲೆ ಇರ್ತದೆ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ. ಈಗ ಅಕ್ಕಪಕ್ಕ ಯಾರು ನಡ್ಕೋದ್ರೆ ನನಗೆ ವ್ಲಾಗ್ ಮಾಡೋಕ್ಕೆ ಆಯ್ತಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಬೇಜಾರಾಗ್ಬೋದು. ಆಮೇಲೆ ಹೋಯ್ತಾ ಫುಲ್ಲು ಸಕ್ಕತ್ತಾಗಿ. ನನಗೆ ಎಡಿಟ್ ಮಾಡೋಕ್ಕೂ ಬರೋಲ್ಲ. ನೋಡೋದ ಹೆಂಗೆ ಎಡಿಟ್ ಮಾಡೋದು ಅಂತ. ಎಡಿಟ್ ಮಾಡಿಬಿಡ್ತೀನಿ. ಸ್ಟಾರ್ಟಿಂಗ್ ಸ್ವಲ್ಪ ಬೇಜಾರಾಗ್ಬೋದು, ನೋಡಿ ಏನಾಗಲ್ಲ. ವೀಡಿಯೋ ಮಾಡೋದು ಅಂತ ನರ್ವಸ್ ಫೀಲ್ ಆಯಿತು. ಮಾತಾಡ್ತಾ ಕೇಳಿಸಲ್ಲ ಅಂತಿದ್ದೀನಿ. ಒಂದು ಬೈಕ್ ತೊಗೋಬೇಕು ಮೊದಲು, ಇಲ್ಲ ಕೇಳಿಸಲ್ಲ. ಹೆಂಗೆ ವೀಡಿಯೋ ಮಾಡೋದು ಕಾಲೇಜಲ್ಲಿ ಅಂತ. ಕಾಲೇಜಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ, ಹೊರಗಡೆ ಬಂದು ಮಾಡ್ತೀನಿ. ಇಲ್ಲಮ್ಮ ಕರಿಘಟ್ಟ. ಅದು ನಮ್ಮ ಡಿ ಬಾಸ್ ಸಾಂಗ್ ಬರ್ತೈತೆ. ಡಿ ಬಾಸ್ ಸ್ಮೈಲ್ ಬಾಸ್, ಸ್ಮೈಲ್ ಇದ್ರೆ ಭಯ ಎಲ್ಲ ಬಿಟ್ಟಾಕ್ಬಿಡ್ಬೇಕು ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ. ಇನ್ಸ್ಪಿರೇಷನ್
ನಮ್ಮ ಬಾಯ್ ಸಿಕ್ಕಿದ್ದಾರೆ ಅಂತ ಕಮೆಂಟ್ ಮಾಡಿಬಿಡಿ ಮತ್ತೆ ಹೆಂಗೆ ಮಚ್ಚಾ ಮನೇಲಿ ಎಷ್ಟು ಇದಾಯ್ತು ಗೊತ್ತಾ ನನಗೆ ಮಾಡೋಕ್ಕೆ ಅಮ್ಮನ ಮುಂದೆ ಇದು ನಮ್ಮ ಅಮ್ಮನ ತೋರಿಸ್ತೀನಿ ವಿಡಿಯೋ ಹೆಂಗೆ ಅಂತ ಹೊಸದಾಗಿ ಬೆಳಿತೀರಿ ಮಚ್ಚ ನಾವು ನಮ್ಮ ಜೊತೆ ಇರಿ ಆಮೇಲೆ ಅಲ್ಲಲ್ಲಲ್ಲಲ್ಲ ಟ್ಯಾಂಕ್ ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ ಥ್ಯಾಂಕ್ ಯು ಚಿನ್ನ ಥ್ಯಾಂಕ್ ಯು ಆಮೇಲೆ ನೋಡಿ ಫ್ರೆಂಡ್ಸ್ ಮಾತು ಕೊಟ್ಟವನೇ ಪೇಮೆಂಟ್ ಮನೆ ಶೇರ್ ಮಾಡ್ತೀನಿ ಅಂತ ಅದೇನೋ ಮಾಡಬೇಕು ಎಲ್ಲ ಅದೇನೇನು ಮಾಡಬೇಕು ಮಚ್ಚ ಒಂಥರ ಆಯ್ತದಕ್ಕಲ್ಲ ಏನು ದುಡ್ಡು ಅನ್ನೋ ಒಂಥರ ಐತೆ ದುಡ್ಡು ಅಲ್ಲ ಮಚ್ಚ ಇದು ಮಾಡೋಕ್ಕೆ ಇದೇ ಮಾಡ್ತಿದ್ದಾರೆ ಸುತ್ತಮುತ್ತ ಎಲ್ಲ ಅವರಲ್ಲ ಮಚ್ಚ ಏನೋ ನೋಡಿ ಜೂನಿಯರ್ಸ್ ತೋರಿಸು ಏನು ಗೊತ್ತಾ ಒಂದು ಫ್ರೆಂಡ್ಸ್ ಹೇಳ್ಬೇಕು ಅಂದರೆ ಜೂನಿಯರ್ಸು ಜ್ವರಕ್ಕೆ ಮಾತಾಡಲ್ಲ ಕೇಳಿಸಲ್ಲ ನೋಡಿ ಏನಿಲ್ಲ ನಮ್ಮ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅಷ್ಟೇ ಕಟ್ ಮಾಡ್ತೀನಿ ಹಿಂಗೆ ಅನ್ಕೊಂಡೆ ಎಲ್ಲ ಹುಡುಗಿರ್ನ ಹಾಳು ಮಾಡ್ತಿದ್ದ ಕಣಪ್ಪ ನಮಗೆಲ್ಲ ಗೊತ್ತಾಗೋಯ್ತು ತಗೊಂಡಂದು ಹಾಕ್ತೀನಿ ಬಿಡಿದೆ ನಡಿ ಓದ್ಕದ ಓ ಮಚ್ಚ ಬೈದಾನೆ ಓದಿದ್ದೀರಾ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಪಾಡು ಈ ಪಾಡು ಇವರೆಲ್ಲ ಫೇರ್ ಆಗ್ಬಿಟ್ಟಾರೆ ನಾನು ಪಾಸ್ ಆಗಿದ್ದೀನಿ ಕಾಲೇಜ್ ಬಿಡ್ತು ಈಗ ಸೆಕ್ಯೂರಿಟಿ ವಿಡಿಯೋ ಕಾಲೇಜ್ ಬಿಡ್ತು ಈಗ ಸೆಕ್ಯೂರಿಟಿ ತಾವು ಏನಂತ ಹೇಳ್ಬಿಟ್ಟು ಈಚೆಗೆ ಹೋಗೋದಂತ ಗೊತ್ತೈತಲ್ಲ ಏನಾರ ಮಾಡಿ ಈಚೆಗೆ ಹೋಗ್ಬೇಕೀಗ ಅಷ್ಟೇ ಸರಿ ಸೆಕ್ಯೂರಿಟಿ ಕೂತವ್ರೆ ಏನು ಹೇಳ್ಬೇಕು ಗೊತ್ತೈತಲ್ಲ ಹೆಂಗೋ ಏನೋ ಮಾಡಿ ಈಚೆಗೆ ಬಂದು ಮಚ್ಚಾ ಅವನೆಲ್ಲ ಎಕ್ಸಾಮ್ ಹೆಂಗ್ ಬರ್ದೆ ಅದನ್ನ ಈ ಬಾಯಲ್ಲಿ ಹೇಳಕ್ಕಾಗಲ್ಲ ಏಕೆ ದೇವ್ರಿಗೆ ಬಿಟ್ಕೊಟ್ಟೆ ಆಯ್ ಶಿಷ್ಯ ಅಲ್ಲಿ ಅಲ್ಲಬ್ಬ ಅಲ್ಲಿ ಆಗ್ಲೇ ಗೇಟ್ ಪಾಸ್ ತಗೊಂಡ್ಬಂದ್ಬಿಟ್ಟವನೆ ನಮ್ಗಂತೂ ಈ ಕಾಂಪೌಂಡರ್ ಬಂದು ನಾವು ಗೇಟ್ ಪಾಸ್ ತಗೊಂಡು ಪರ್ಮಿಷನ್ ಕೇಳ್ಕೊ ಬಂದ್ರೆ ನನ್ನ ಮಗ ಇಂಜಿನಿಯರಿಂಗ್ ಗೊತ್ತಿದ್ಯಾ ಕಾಮನ್ ಸೆನ್ಸ್ ಇಲ್ಲ ಗೇಟ್ ಅಲ್ಲಿ ಗೊತ್ತಿಯಾ ಮತ್ತೆ ಎಕ್ಸಾಮ್ ಹೆಂಗ್ ಬರುತ್ತಲ್ಲ ಓಕೆ ಅವನು ತೋರಿಸ್ಬೇಕು ತಾನೆ ಬಿಟ್ಟಿದೆ ತೋರಿಸ್ಲಿಲ್ಲಕ್ಕಲ್ಲ ಶಾಟ ಎರಡು ಬೆಂಚ್ಗೆ ಮದುವೆಲ್ಲೂ ಅವ ಹುಡುಗಿಯಲ್ಲಿ ಎಲ್ಲಿ ತೋರಿಸ್ಕೊಡ ಉಲ್ಲಾಸ್ ಅಂತ ಮಾಡೋನಿ ಅವ ಈಗ ಲೆಜೆಂಡ್ರಿ ಬರೋದು ಬಾಕಿ ಐತೆ ನಮ್ಮ ಬಾಸರು ಲೆಜೆಂಡ್ರಿ ಹೇಳ ಪ್ರಮೋಷನ್ ಮಾಡ್ಲಾ ಏನಿಲ್ಲ ನೀನ್ ಮಾಡ್ಬೇಕಲ್ಲ ಈ ಕಾಲೇಜ್ಗೆ ಯಾವತ್ತೂ ಸೇರ್ಬೇಕು ಸೇರ್ಕೊಳ್ಳಿ ಈ ವ್ಲಾಗ್ನ ನಮ್ಮ ಕಾಲೇಜ್ ಅವ್ರು ಯಾರು ನೋಡ್ತಿದ್ರೆ ಸರ್ಗಳಾಗ್ಲಿ ಮಿಸ್ಗಳಾಗ್ಲಿ ಯಾರು ನೋಡ್ತಿದ್ರೆ ಮಾಡ್ಕೊಡ್ತಾ ಇದೀವಿ CS ಡಿಪಾರ್ಟ್ಮೆಂಟ್ ಇಂದ ಹೇಳ್ತಾವನಿ ಸೇರ್ಕೊಬೇಡಿ ಗೈಸ್ ನಾವು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಇಂದ ಹೇಳ್ತಾವಿ ಸೇರ್ಕೊಳ್ಳಿ ಈ ವ್ಲಾಗ್ನ ಯಾರು ನೋಡ್ತೀರಿ ಒಬ್ಬನ ಆಫೀಸ್ ರೂಮ್ ಕರ್ತೀರಿ ನಮ್ನಲ್ಲ ಪ್ರಮೋಷನ್ ಮಾಡ್ತೀವಿ ಗೈಸ್ ಸೇರ್ಕೊಬಿಡಿ ಅಮ್ಮ ರೆಡಿ ಅಂತೂ ಸೇರ್ಕೊಬಿಡಿ ಗಾಡಿ ಕಾಲೇಜಿನ ಮೈಸೂರು ಅಂದ್ರೆ ಈ ಮಿಸ್ಕೊಳ್ಳೋ ನಮ್ಮ ಸರ್ ಅಲ್ಲಲ್ಲ ನಮ್ಮ ಕಾಲೇಜು ಮಿಸ್ಕೊಳ್ಳೋ ಆಗ್ಲಿ ಸರ್ಗಳಾಗ್ಲಿ ನೋಡ್ತಿದ್ರೆ ಇವನ್ನ ಆಫೀಸ್ ರೂಮ್ ಕರ್ಸ್ಬಿಟ್ಟು ಬೈರಿ ನಮ್ಮನ್ನ ಕರ್ಸ್ಕೋಬೇಡಿ ಯಾಕಂದ್ರೆ ಒಳ್ಳೇದ್ ಮಾತಾಡ್ತಾವಿ ಕಾಲೇಜ್ ಸೇರ್ಕೊಳ್ಳಿ ಅಂತ ಅವಾಗ ಆಫೀಸ್ ರೂಮ್ ಕರ್ಸ್ಬಿಟ್ಟು ಬೈಸ್ರಿ ಸರ್ ಯಾರು ನೋಡ್ತಿದ್ರೆ ನಕುಲ್ ಸರ್ ಟ್ಯಾಗ್ ಮಾಡಿ ಹೇಳಿ ಇಂಥವೇ ಎಲ್ಲ ನೋಡಿ ಗೈಸ್ ಇಲ್ಲ ಬರ್ಡೇ ಸರ್ ಮಾಡಿ ನೋಡಿ ಸರಿ ನಾವ್ ಯಾಕೆ ಬಂದೋ ಇವ್ನ ಮ್ಯಾಚ್ ಕರ್ಕೆ ಈಚೆ ಬಂದ್ಬಿಟ್ಟಾ ಇವ್ನ ಬಾ ಅಂತ ತಕ್ಷಣ ಬಂದ್ಬಿಡ್ತೀವಿ ಯಾಕೆ ಬಂದೆ ನೀನು ಕ್ಲಾಸ್ ಹೋಗಲ್ಲ ಬಾ ಕ್ಲಾಸ್ ಹೋದ ತಿಗಾಮ್ಸ್ಕೋಲ್ಲ ಇವ್ನ ಬಾ ಅಂತ ಬಂದ್ಬಿಟ್ವಾ ನಾವು ಏನಕ್ಕೆ ಅಂತ ಹೇಳಿ ಗೈಸ್ ಫ್ರೆಂಡ್ಸ್ ಬೆಲೆನೇ ಇಲ್ಲ ಇವು ಫ್ರೆಂಡ್ಸು ಬಡ್ಡಿಯವು ಅದು ಬೇರೆ ಒಂದು ವರ್ಷದಿಂದ ಬೇರೆ ಜೊತೆ ಬಡ್ಡಿ ಎಲ್ಲರೂ ಹೋಗ್ಬೇಕಾದ್ರೆ ಸಾಯಿಸಿ ಬಿಡ್ತಾರೆ ಅಲ್ಲೆಲ್ಲಿ ತೋರಿಸ್ತಾ ಇದ್ದಿಲ್ಲ ಈ ತಡ್ಪಡಿ ಫೋನ್ ಇಟ್ಕೊಳಕ್ಕೆ ಬರಲ್ಲ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಫೋನ್ ಇಟ್ಕೊಳಕ್ಕೆ ಬರ್ದಿರೋ ಬ್ಲಾಗರ್ ಇವನು ಅನ್ಸಬ್ಸ್ಕ್ರೈಬ್ ಮಾಡಿವ್ರನ್ನೆಲ್ಲ ಎಲ್ಲೆಲ್ಲ ಬಂದ್ಬಿಡ್ತವೆ ಲಾರಿ ಕೆಳಗಡೆ ಹೋಗಿ ಮನೆ ಹೆಂಗ್ ಇಟ್ಕೊಳ್ಳೋದು ಹಿಂಗ ಗೊತ್ತಾಗಿಲ್ಲ ಇಟ್ಕೊಳಕ್ ಕ್ಯಾಮರಾನ ಫ್ರೆಂಡ್ಸ್ ಇನ್ನೊಬ್ಬ ಮಾಸ್ಟರ್ ಪೀಸ್ ಬರ್ತಾವನೆ ವೆಯ್ಟ್ ಅಂಡ್ ಸಿ ಅವನಿಂದ ಒಳ್ಳೆ ವಿಡಿಯೋ ಬರೋದೈತೆ ಯಾರು ಅವನಿಂದ ಒಳ್ಳೆ ವಿಡಿಯೋ ಬರೋದೈತೆ ಅವಾಗ ನಮ್ ಶ್ರೀರಂಗಪಟ್ಟಣ ದಸರಾ ದಿನ
ಎಷ್ಟು ಕೆ ಜಿ ಚಿಕನ್ ಬಂದ 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 ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಲೆಜೆಂಡ್ರಿ ಬತ್ತವ್ರೆ ಅಣ್ಣ ನೆನ್ರಿ ಇವನೇ ಉಲ್ಲಾಸ್ ತೋರ್ಸ್ ಮಾಮ್ ಹೈಬ್ರಿಡ್ ಇದು ಎಕ್ಸ್ಪಲ್ಸು ಕಾವಾಸಕಿ ಇವರು ಯಾರು ಟಿಪಿಕಲ್ ಕನ್ನಡ ಅವರೇ ಟಿಪಿಕಲ್ ಕನ್ನಡ ತಾನೆ ಈಗ ಈ ಗಾಡಿನ ನೀವು ಯಾವ ಕಂಪ್ನಿಗೂ ಅಂತ ಕಂಡಿಡ್ದು ಬಿಟ್ರೆ ನಾವು ಗಿವ್ ಅವೇ ಕೊಡ್ತೀವಿ ನಿಮಗೆ ಅಲ್ಲಲ್ಲ ಅವ್ರಿಗೆ ಟಿಪಿಕಲ್ ಕನ್ನಡಿಗಂಗೆ ಹೇಳದ ಈ ಗಾಡಿ ಒಂದ್ಸಲ ಓಡಿಸಿ ಅಂತ ತೋರ್ಸು ಮುಚ್ಚ ಎಕ್ಸ್ಪಲ್ಸು ಬಜಾಜು ಕವಾಸಕಿ ಇದಕ್ಕೆ ಯಾವ್ದು ಕ್ಯಾಸ್ಟ್ರೋಲ್ ಅಂತ ಐತೆ ಎಲ್ಲ ಮಿಕ್ಸ್ಡ್ ಬ್ರೀಡ್ ಇದು ಒಂಥರ ಇದು ಎಷ್ಟು ಜನ ಹಾಕಿ ಹೊಡಿಬೋದು ಇದರಲ್ಲಿ ಈಗ ನೋಡಿ ಟೈರ್ ಯಾವ್ದ್ರದ್ದು MRF ಸೀಟು ಏನೋ CET ಶ್ರೀರಂಗಪಟ್ಟಣ ದಸರಾ ಬಸ್ಸು ನಡಿ ಒಳಗೆ ಪಟ್ನಾ ಬಸ್ ಸ್ಟ್ಯಾಂಡ್ ಈ ಟೈಮಲ್ಲಿ ಬಸ್ ಹೋದ್ರೆ ಬಚ್ಚಾ ನನ್ನ ಜೊತೆ ನಾನು ಹೇಳಿದ್ನಲ್ಲ ಚಾಲೆಂಜ್ ವಿಡಿಯೋ ಅದು ಮಾಡಬೇಕು ಯಾವಾಗ ಹೇಳೋ ಶನಿವಾರ ಪಟ್ನಾ ದಸರಾ ದಿವಸ ನಾಳಿದ್ದು ಶನಿವಾರ ಏನು ಮಾಡಿಲ್ಲ ಮೈಸೂರಲ್ಲಿ ಮಾಡಿಸ್ತದ ಪಾಟ್ನದಲ್ಲಾದ್ರೆ ಎಣ್ಣೆ ಕುಸಿ ಸಪ್ಲಿ ತಗೊಡಿತಾರೆ ಎಲ್ಲರೂ ಓಡೋಗ್ಬಿಡ್ಬೋದು ಮಚ್ಚ ಪಟ್ನಾ ಹಂಗಾರೆ ಮಚ್ಚ ನಿಂದು ಮೈಕ್ ಮಚ್ಚ ಆ ಸ್ಟ್ಯಾಂಡ್ ತಗೋಬಾ ನಾನು ಮೈಕ್ ಬುಕ್ ಮಾಡ್ತೀನಿ ಬಡಿದೆ ಗಾಡಿ ನಿಲ್ಲಿಸ್ಬಿಟ್ಟು ಮಚ್ಚ ಇವಾಗ ಬಸ್ ಹೋಗ್ಬಿಟ್ಟು ಮನೆಗೆ ಹೋಗ್ತಿದ್ದೀನಿ ಅಲ್ಲಿ ಬಸ್ಸಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಮುಜುಗರ ನನಗೆ ಈಗ ಸ್ಟಾರ್ಟಿಂಗ್ ಬಂದೆ ಮನೆಗೆ ಅಲ್ಲೆಲ್ಲ ಊಟ ಮಾಡ್ತಾರೆ ನೋಡಿ ಅಪ್ಪ ಜ್ಯೂಸ್ ಇಟ್ಕೊಂಡೈತೆ ಗಾಡೀಲಿ ಇದೇ ನಮ್ಮ ಮನೆ I am entering my home. ಮುಖ ಹೋಗ ಮುದ್ದವಿ ಬಾಗ್ಲಚ್ಚು ಮಲಿಕೊಂಡು ಈಗ ನಾನು ಬಾಯ್ಸ್ ಮಾತಾಡ್ಸೋಕ್ಕೆ ಬರ್ತಾಯಿದ್ದೀನಿ ಸ್ಕೂಲ್ ಮನೆ ಹತ್ರ ನಮ್ಮೂರು ಸ್ಕೂಲ್ ಮನೆ ಹತ್ರ ಬರ್ತಾಯಿದ್ದೀನಿ ನಮ್ಮ ಬಾಯ್ಸ್ ಮಾತಾಡ್ಸೋಕ್ಕೆ ಓ ನಮ್ಮ ಬಾಯ್ಸ್ ಎಲ್ಲಿದೆಯಾ ಇಲ್ಲೇ ಮನೆ ಎಲ್ಲಿ ಮನೆ ನಮ್ಮನೆ ನಿಮ್ಮನೆ ಇಲ್ಲಿ ಇದೆ ಸ್ಕೂಲ್ ಮನೆ ನಿಮ್ಮ ಮನೆ ಸುಮ್ಮನೆ ಅಲ್ಲಿಗೆ ಯಾಕೆ ಹೋಗಿದ್ದೀರಾ ಬನ್ನಿ ನಮ್ಮ ಮನೆ ಸುಮ್ಮನೆ ಅಲ್ಲಿ ಇದೆ ಯಾವ ಮನೆ ಅಲ್ಲಿ ಇದೆ ಎಲ್ಲಿ ಇದೆ ಎಲ್ಲಿ ನೀವಿಲ್ಲಿ ಹಾಯ್ ಗಾಯ್ಸ್ ಎಲ್ಲ ಫೋನ್ ಇಟ್ಬಿಟ್ಟು ಮನೆ ಕಳಿ ಇನ್ನೊಂದ್ಸತಿ ಹೇಳು ಒಂದೇ ಈಗ ನಾನು ಅವನು ಹೊಡೆದಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಬಾ ವಿಡಿಯೋ ಮಾಡು ಕಂಟೆಂಟ್ ಆಗಿದೆ ಈಗೆಲ್ಲ ಹಂಗೆ ಕಣೋ ಜನ ಕೇಳೋದೆ ಹೊಡೆದಾಡ್ಬೇಕು ಒಬ್ಬನ ಮೈಲಿ ರಕ್ತ ಬರ್ತದೆ ಇನ್ನೊಬ್ಬನ ಮೈಲಿ ಡ್ರ್ಯಾಗನ್ ಸೂರಿ ಗೊತ್ತಾ ತಮ್ಮ ಅವ್ವ ಮಾದೇಶ್ ಅಪ್ಪ ಮಾದೇಶ್ ಅಂತ ಅಪ್ಪ ಮಾದೇಶ್ನ ಮೀಟ್ ಮಾಡಿಸ್ತೀವಿ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ದಿವಸ ಕಾಯಿರಿ ಇವನು ಅವ್ವ ಮಾದೇಶ್ ಅಂತ ಇವನು ನೋಡ್ಕೊಳ್ಳಿ ಫುಲ್ಲು ಥರ ಅಮ್ಮ ಸೈಕ್ಯ ಅಮ್ಮ ಇವನು ಹಂಗೆ ಒಂದು ಡೈಲಾಗ್ ಬಿಡಿಯೋಣ ಕಮ ಬಿಡಿಯೋಣ ಒಂದು ಡೈಲಾಗ್ ಬಿಡಿ ಏನು ಬೇಡ ಒಂದು ಸಿಗರೇಟ್ ತರಿಸಿ ಅಣ್ಣ ಹಂಗೆ ಸೈಕತಿ ಈ ಥರ ಏನೇನೋ ಅಪಪ್ರಚಾರ ಮಾಡೋದು ಸೂಕ್ತವಲ್ಲ ಅಂದು ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಎಷ್ಟೋ ವಯಸ್ಸು ನಿಂಗೆ ನನಗೆ ವಾಟ್ ಆರ್ ಯು ಟಾಕಿಂಗ್ ರಬ್ಬಿಶ್ ಗೊತ್ತಾ ನಾಚಿಕೆ ಆಗಲ್ಲ ಈ ಥರ ಎಲ್ಲ ಮಾತಾಡಿ ಧೂಮಪಾನ ಹಾನಿಕಾರ ನೀನೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದೆಯಾ ನಾನೇ ಬ್ರ್ಯಾಂಡ್ ಅಂಬಾಸಿಡರ್ ನೋಡಿ ಫ್ರೆಂಡ್ಸ್ ಯಾರು ಸ್ಮೋಕ್ ಮಾಡಬೇಡಿ ಎಣ್ಣೆ ಹೊಡಿಬೇಡಿ ಅವೆಲ್ಲ ತುಂಬ ಕೆಟ್ಟು
ಈ ಲೋಫರ್ ನನ್ನ ಮಗ ಏನೇನೋ ಮಾಡ್ತಾನೆ ಅಂತ ನೀವು ಈ ಥರ ಎಲ್ಲ ಮಾಡೋದು ತುಂಬ ತುಂಬ ಕೆಟ್ಟದು. ಅಲ್ಲಿ ಬೈಕ್ ಕ್ಯಾಮ್ರಾ ಹಿಡ್ಕೊಂಡು ನಿಂತವನ್ನೆಲ್ಲ ನಾವೆಲ್ಲ ಮಾಡ್ತಾನೆ. ಹಾಕು ಮಗನೇ ಇದಾಗ ಗೊತ್ತಾಯ್ತದೆ ಹಾಕು. ನಮ್ಮೂರಲ್ಲಿ ಒಂದು 4-5 ಜನ ಅವರೇ, ಎಲ್ಲ ಸೈಕ್ ಮೆಂಬರ್ಸ್. ಅವ್ರನ್ನೆಲ್ಲ ಮೀಟ್ ಮಾಡಿಸೋದ ಶೀಘ್ರದಲ್ಲೇ ಅತಿ ಶೀಘ್ರದಲ್ಲೇ ಮೀಟ್ ಮಾಡಿಸ್ತೀವಿ. ಏನಂತಂದರೆ ಎಲ್ಲ ಬರೀ ಕಟ್ಟೆ ಕೀ ಅನ್ಬೇಕು ಎಲ್ಲ ಆ ಶಬ್ದಗಳೇ. ಅದಕ್ಕೆ ಒಂದು ಸ್ವಲ್ಪ ಇಂಜರಿಕೆ ಆಗ್ತಿದೆ ನಮಗೆ ಮೀಟ್ ಮಾಡ್ಸೋಕ್ಕೆ. ಇಲ್ಲ ಅಂತಂದರೆ ಇಷ್ಟೊತ್ತು ಕಾಲೇ ಮುಂದೂರಿದು ಎಲ್ಲನೂ ಮೀಟ್ ಮಾಡಿಸಿ ಎಲ್ಲರನ್ನೂ ಪರಿಚಯ ಮಾಡಿಸಿ ಎಲ್ಲರನ್ನೂ ಸಬ್ಸ್ಕ್ರೈಬ್ ಮಾಡಿಸ್ಬಿಡೋದು. ಎಲ್ಲ ಸಬ್ಸ್ಕ್ರೈಬ್ ಮಾಡಿ ತನ್ಮೇಲೆ ಗಂಟೆ ಹೊಡೆಯೋದು ಮಾತ್ರ ಮರಿಬೇಡಿ. ಜೋರಾಗಿ ಹೊಡೀರಿ, ಅವನಿಗೆ ಹೊಡೆದಂಗೆ ಆಗಬೇಕು, ಗಂಟೆ ಹೊಡೆದಾಗಿಲ್ಲ ನೀವು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಲೋ ಹಂಗಲ್ಲ ಕಣೋ ಉಲ್ಲಾಸ, ನೀನು ಹಾಲು ತಂದ್ರೆ ನಿನ್ ಕೊತ್ತಿಗೆ ನೀನ್ ಹಾಕ್ಬಿಟ್ಟು ನೀನ್ ಕುಡಿತೀಯ, ನನ್ಗೇನಾರ ಕೊಡ್ತಾ ಇದೆಯೇನೋ? ಇಲ್ಲ ಕಣ. ಯಾಕೋ ಮತ್ತೆ ಹಿಂಗೆಲ್ಲ ಮಾತಾಡಿಯೇ? ಏನು ಹೇಳ ಇಷ್ಟಪಡ್ತೀರಾ ತನ್ನ ಲಾಗ್ ಸ್ಟಾರ್ಟ್ ಮಾಡಿರೋ ಬಗ್ಗೆ? ನಮ್ಮ ಊರಿನಲ್ಲಿ ಹೊಸ ಪ್ರತಿಭೆ ಬೆಳೀತಾ ಇದೆ, ಬೆಳಿಲಿ ಅಂತ ನಾವು ಭಾವಿಸ್ತೇವೆ. ಬೆಳೆದು ಮುಂದಕ್ಕೆ ಸ್ವಲ್ಪ ದೊಡ್ಡವರಾಗಿ ನಮ್ಮನ್ನು ವಿಡಿಯೋ ಕರ್ಕಲಿ ಅಂತ ನಾವು ಬಯಸ್ತೇವೆ. ಏನು ವಿಡಿಯೋ ಕರ್ಕೋಬೇಕು? ವಿಡಿಯೋ ಮಾಡ್ತಾ ಇರ್ತಲ್ಲ ವ್ಲಾಗ್ ಎಲ್ಲ, ನಮ್ಮನ್ನು ತೋರಿಸ್ಲಿ, ನಾವು ಸ್ವಲ್ಪ ಎಕ್ಸ್ಪ್ಲೋರ್ ಆಗೋದ ಅಂತ. ಇವಾಗ ಏನು ತೋರಿಸ್ತೀರ? ಈಗ ನೋಡು ಮಚ್ಚಿ ಈಗ ನಮ್ಮ ಬಾಯ್ಸ್ ಜೊತೆ ಮಾತಾಡಿ ಮನೆಗೆ ಹೋಗ್ತಿದ್ದೀನಿ. ಮನೆಗೆ ಹೋಗಿ ಓದ್ಕೋಬೇಕು, ಎಕ್ಸಾಮ್ ಐತೆ. ಸೊ ಈ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನಂಗೆ ಗೊತ್ತು ವ್ಲಾಗು ಅಷ್ಟೇನು ಚೆನ್ನಾಗಿರಲ್ಲ ಇದು ನನ್ನ ವ್ಲಾಗು, ಸೆಕೆಂಡ್ ವ್ಲಾಗು. ಯಾಕಂದರೆ ಏನೋ ಕಂಟೆಂಟ್ ಇಲ್ಲ ಇದರಲ್ಲಿ. ಸುಮ್ಮನೆ ಸೆಕೆಂಡ್ ವ್ಲಾಗು ಮಾಡಬೇಕು, ಯೂಟ್ಯೂಬಿಗೆ ಬಿಡಬೇಕು ಅಂತ ಸೆಕೆಂಡ್ ವ್ಲಾಗ್ ಬಿಟ್ಟೆ. ಈಗ ಕಂಟೆಂಟು ನಾಳೆ ದಿನದಲ್ಲಿ ಬರುತ್ತೆ. ಏನಂದರೆ ಈಗ ದಸರಾ ಸೀಸನು, ನಮ್ಮ ಶ್ರೀರಂಗಪಟ್ಟಣ ದಸರಾ ನಡೀತೈತೆ, ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ. ನಮ್ಮ ಹುಡುಗರ ಕೈಲಿ ಏನೇನೋ ಮಾಡಿಸ್ತಾಯಿದ್ದೀನಿ. ಇನ್ಮೇಲೆ ಚೆನ್ನಾಗಿ ಕಂಟೆಂಟ್ ಬರುತ್ತೆ. ಈಗ ನಾನು ಈಗ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಿದ್ದೆ ಅಲ್ವಾ, ಸೊ ಹಂಗೆ ಗೊತ್ತಾಗಲ್ಲ ಹೆಂಗೆ ಮಾಡಬೇಕು ಅಂತ. ಸೊ ಬರುತ್ತೆ, ಮುಂದೆ ಬರುತ್ತೆ ಒಳ್ಳೊಳ್ಳೆ ಕಂಟೆಂಟು. ಇವತ್ತು ಅಷ್ಟರ ಏನು ಚೆನ್ನಾಗಿರೋದು ನಾನು ಹೇಳ್ತೀನಿ ಬ್ಲಾಗು. ಬಟ್ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಇಷ್ಟೇ ಇವತ್ತು. ಮನೆಗೆ ಹೋಗಿ ಓದ್ಕೋಬೇಕು. ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.